ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯಕ್ಷ ಕನ್ನಡ ಯೂಟ್ಯೂಬ್ ಚಾನೆಲ್ನ. ನೀವೇನಾದರೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಒತ್ತಿ. ಇನ್ನು ಇದೇ ರೀತಿ ಕಂಟೆಂಟ್ಗಳನ್ನು ನೋಡಬೇಕಾದಲ್ಲಿ ಬೆಲ್ ಬಟನ್ ಅನ್ನು ಒತ್ತಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮನೆ ನಿರ್ಮಾಣಕ್ಕೆ PF ಅಡ್ವಾನ್ಸ್ ಪಡೆಯುವುದು ಹೇಗೆ? ಇಲ್ಲಿದೆ ಪರಿಹಾರ. ನಿರುದ್ಯೋಗ, ಮದುವೆ, ಶಿಕ್ಷಣ, ಗೃಹ ಸಾಲ ಮರುಪಾವತಿ ಇತ್ಯಾದಿ ಕೆಲ ಕಾರಣಗಳಿಗೆ ಈ PF ಹಣ ಹಿಂಪಡೆಯುವ ಅವಕಾಶ ಉದ್ಯೋಗಿಗಳಿಗೆ ಇರುತ್ತದೆ. ಈ ರೀತಿ ಹಣ ಹಿಂಪಡೆಯಬೇಕೆಂದರೆ ಉದ್ಯೋಗಿಗಳು ಕನಿಷ್ಠ 5 ವರ್ಷವಾದರೂ ಈ PF ಸೌಲಭ್ಯ ಹೊಂದಿರಬೇಕು. ನಿವೃತ್ತರಾಗುವವರೆಗೂ ಈ PF ಖಾತೆಯಲ್ಲಿರುವ ಹಣ ನಿಮಗರಿವಿಲ್ಲದಂತೆ ಬೆಳೆಯುತ್ತಾ ಹೋಗುತ್ತದೆ ಹಾಗೂ ನಿವೃತ್ತಿಯ ವೇಳೆ ಒಳ್ಳೆಯ ಮೊತ್ತ ಶೇಖರಣೆ ಆಗುತ್ತದೆ. ಆದರೆ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ತುರ್ತು ಅಗತ್ಯಗಳು ಎದುರಾಗಿ ನಮಗೆ ಹಣದ ಕೊರತೆ ಬರಬಹುದು. ಅಂತಹ ಸಂದರ್ಭಗಳಲ್ಲಿ ಈ PF ನಿಧಿಯಲ್ಲಿರುವ ನಮ್ಮ ಹಣದಲ್ಲಿ ಒಂದಷ್ಟು ಭಾಗವನ್ನು ಪಡೆಯುವ ಅವಕಾಶ ಇದೆ. PF ಎಂಬುದು ಉದ್ಯೋಗಿಗಳ ನಿವೃತ್ತಿ ನಂತರದ ಜೀವನ ಭದ್ರತೆಗೆಂದು ಸರ್ಕಾರವು ರೂಪಿಸಿರುವ ಸ್ಕೀಮ್ ಇದಾಗಿದೆ. ಉದ್ಯೋಗಿ ಪಿಂಚಣಿ ನಿಧಿ ಯೋಜನೆಯು ಎಲ್ಲ ಉದ್ಯೋಗಿಗಳಿಗೂ ಅನ್ವಯ ಆಗುತ್ತದೆ. ಇದರ ಖಾತೆಗೆ ಉದ್ಯೋಗಿಯ ಸಂಬಳದಲ್ಲಿ ನಿರ್ದಿಷ್ಟ ಹಣ ಹಾಗೂ ಅಷ್ಟೇ ಪ್ರಮಾಣದ ಹಣ ಸಂಸ್ಥೆಯಿಂದ ಪ್ರತಿ ತಿಂಗಳು ಜಮೆ ಆಗಿರುತ್ತದೆ. ಈ ಖಾತೆಗೆ ಸರ್ಕಾರ ಪ್ರತಿ ವರ್ಷವೂ ಬಡ್ಡಿ ಹಣ ಸೇರಿಸುತ್ತದೆ. ಮೊದಲಿಗೆ ಈ PFನ ಪೋರ್ಟಲ್ಗೆ ಹೋಗಿ ಅಥವಾ ಉಮಂಗ್ ಆ್ಯಪ್ಗೆ ಹೋಗಿ ಲಾಗಿನ್ ಆಗಬೇಕು. ಅಲ್ಲಿ ಈ PF ವಿತ್ಡ್ರಾಯಲ್ ಆಪ್ಷನ್ ಕಾಣಬಹುದು. ಅದನ್ನು ಕ್ಲಿಕ್ ಮಾಡಿ ಫಾರ್ಮ್ 31 ಗೃಹ ನಿರ್ಮಾಣ ಕಾರಣಕ್ಕೆ PF ವಿತ್ಡ್ರಾ ಮಾಡಲು ಬೇಕಾಗಿರುವ ದಾಖಲೆಗಳು: ಮೊದಲನೆಯದು ID ಪ್ರೂಫ್, ಎರಡನೆಯದು ಅಡ್ರೆಸ್ ಪ್ರೂಫ್, ಮೂರನೆಯದು ಉದ್ಯೋಗಿಯಾಗಿರುವುದಕ್ಕೆ ಪ್ರೂಫ್ ಮತ್ತು ನಾಲ್ಕನೆಯದು ಮನೆ ಕಟ್ಟಿರುವುದಕ್ಕೆ ಅಥವಾ ಕಟ್ಟುತ್ತಿರುವುದಕ್ಕೆ ಪ್ರೂಫ್, ಬಿಲ್ಡಿಂಗ್ ಪ್ಲಾನ್ ಇದ್ದರೆ. ನೀವು ಕೆಲಸ ಮಾಡುವ ಸಂಸ್ಥೆಗೆ ಫಾರ್ಮ್ 31 ಅನ್ನು ಸಲ್ಲಿಸಬೇಕು. ಅವರು ಇದಕ್ಕೆ ಒಪ್ಪಿ EPFO ಸಂಸ್ಥೆಗೆ ಅದನ್ನು ರವಾನಿಸುತ್ತಾರೆ. ನಂತರ ಇದಾದ ಬಳಿಕ ನಿಮ್ಮ ಬ್ಯಾಂಕ್ ಖಾತೆಗೆ EPFO ನಿಂದ ಹಣ ಜಮೆ ಆಗುತ್ತದೆ. ಇನ್ನು ಕಟ್ಟಡ ನಿರ್ಮಾಣಕ್ಕೆ ಎಷ್ಟು ಅಡ್ವಾನ್ಸ್ ಪಡೆಯಬಹುದಾಗಿದೆ? ಈ ವಿಷಯ ಗಮನದಲ್ಲಿರಲಿ. ನಿಮ್ಮ PF ಖಾತೆಯಲ್ಲಿರುವ ಎಲ್ಲ ಹಣ ಅಡ್ವಾನ್ಸ್ ವಿತ್ಡ್ರಾ ಮಾಡಲು ಸಾಧ್ಯವಿಲ್ಲ. ಮನೆ ಕಟ್ಟಲು ಎಷ್ಟು ಹಣ ಬೇಕೋ ಅಷ್ಟು ಹಣವನ್ನು ಮಾತ್ರ ಹಿಂಪಡೆಯಲು ಸಾಧ್ಯವಿದೆ. ಇನ್ನು ಮನೆ ಕಟ್ಟಲು ಎಷ್ಟು ಹಣ ಹಿಂಪಡೆಯಬಹುದು ಎಂಬುದು ಈ 3-4 ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಖರೀದಿಸುವಾಗ 24 ತಿಂಗಳ ಬೇಸ್ ಸ್ಯಾಲರಿ ಮತ್ತು DA ಮೊತ್ತಕ್ಕೆ ಅರ್ಜಿ ಹಾಕಬಹುದು. ಅಥವಾ ಮನೆ ಕಟ್ಟುವುದಾದರೆ 36 ತಿಂಗಳ ಸಂಬಳ ಮತ್ತು DA ಹಣವನ್ನು ನಾವು ಅರ್ಜಿ ಹಾಕಬಹುದು. ಮನೆ ಕಟ್ಟಲು ಆಗುವ ಒಟ್ಟು ವೆಚ್ಚ ಅಥವಾ ಈ PF ಖಾತೆಯಲ್ಲಿರುವ ಹಣ, ಇವುಗಳಲ್ಲಿ ಯಾವುದಾದರೂ ಒಂದನ್ನು ಪರಿಗಣಿಸಲಾಗುತ್ತದೆ. ಅಷ್ಟು ಹಣವನ್ನು ಮಾತ್ರ ಹಿಂಪಡೆಯಲು ಸಾಧ್ಯ. ನಿಮ್ಮ PF ಹಣವನ್ನು ಒಮ್ಮೆ ಹಿಂಪಡೆದಿದ್ದಾದರೆ ಮತ್ತೆ ಇನ್ನು ಅದೇ ಕಾರಣಕ್ಕೆ ಹಣವನ್ನು PF ನಿಂದ ವಿತ್ಡ್ರಾ ಮಾಡಲು ಸಾಧ್ಯವಿಲ್ಲ ಎಂದು ಸರ್ಕಾರ ಆದೇಶಿಸಿದೆ. ಇದು PF ಹಣವನ್ನು ಬಳಸಿ ಅಡ್ವಾನ್ಸ್ ಮನೆ ನಿರ್ಮಾಣಕ್ಕೆ ಪಡೆಯಬಹುದಾದ ಕ್ರಮವಾಗಿದೆ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಒತ್ತಿ. ಇದೇ ರೀತಿ ಕಂಟೆಂಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.